ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇಲ್ಲಿ 4,000 ಬಂತು. ಎಸ್, ಇಲ್ಲಿ ಗೃಹಲಕ್ಷ್ಮಿ 4,000 ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಈಗ ಹಣ ಜಮೆ ಆಗಿದೆಯೋ ಆಗಿಲ್ವೋ ಅನ್ನುವಂಥ ಒಂದಿಷ್ಟು ಕ್ಯೂರಿಯಾಸಿಟಿ ತುಂಬ ಜನರ ಮನಸ್ಸಿನಲ್ಲಿತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ರಿ. ಆ್ಯಂಡ್ ಹಣ ಜಮೆ ಆಗಿಲ್ವಲ್ಲ ಸರ್, ಏನು ಸರ್ ಇದು, ನಮ್ಗೆ ಹಣ ಬರಬೇಕಿತ್ತಲ್ಲ ಸರ್, ಇಷ್ಟು ಬೇಗ ಇಲ್ಲಿ ಸರ್ಕಾರ ಇಲ್ಲಿ ನಮಗೆ ಹಣ ಹಾಕ್ತಾ ಇಲ್ವೋ, ಏನು ಕತೆ, ಇಲ್ಲಿ ಹಣ ಹಾಕದಿದ್ರೆ ಏನಿದೆ ಇದು, ನಮ್ಗೆ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತಲ್ವ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ಮಾತು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕೇಳಿದಿರ, ಆ್ಯಂಡ್ ಆಲ್ಮೋಸ್ಟ್ 90% ಜನ ಹಾಕಿಲ್ಲ ಇಲ್ಲಿ. ಅಂದರೆ ಆಲ್ಮೋಸ್ಟ್ 90% ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದಿಷ್ಟು ಕ್ವೆಶ್ಚನ್ಗಳು. ಅಂದರೆ ಈಗ 90% ಜನರಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡಬೇಕು? ಆಶ್ ಅಪ್ಡೇಟ್ಸ್ ಕನ್ನಡದಿಂದ ನನಗೆ ತಿಳಿಸ್ಕೊಡ್ತೀನಿ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ಇಲ್ಲಿ ಕೆಲವರಿಗೆ ಈಗ ನನ್ನ ವಿಡಿಯೋನ ಆಲ್ಮೋಸ್ಟ್ ಒಂದು 10,000 ಜನ ನೋಡ್ತೀರ ಅಂತ ಇಟ್ಕೊಳ್ಳಿ. 10,000 ಜನ ನೋಡಿದರೆ ಆ 10,000 ಜನರಿಗೆ ಮಾತ್ರ ಗೊತ್ತಾಯಿತು. ಇನ್ನು ಉಳಿದವರಿಗೆ ನಾನು ಅದೇ ಹೇಳ್ತಾ ಇರುವಂಥದ್ದು, ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಹಾಕಿದ್ದೀನಿ ಕೆಳಗಡೆ, ನೋಡ್ತಾ ಇರ್ಬೋದು ನೀವು. ದಯವಿಟ್ಟು ವಿಡಿಯೋವನ್ನು ಮಧ್ಯದಲ್ಲಿ ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ನನ್ನ ಸಬ್ಸ್ಕ್ರೈಬರ್ಗಳಿಗೂ ಮತ್ತು ಆಲ್ಮೋಸ್ಟ್ ಎಲ್ರಿಗೂ, ನಾನು ಕರ್ನಾಟಕದ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಕರ್ನಾಟಕ ಅಂತಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯಾರು ನೋಡ್ತೀರಾ ಅವ್ರು ಎಲ್ರಿಗೂ ಹೇಳುವಂಥದ್ದು, ಇಲ್ಲಿ ನನ್ನ ವಿಡಿಯೋವನ್ನು ಯಾರು ನೋಡ್ತೀರಾ ಅಂಥವ್ರು ಎಲ್ರಿಗೂ ಹೇಳುವಂಥದ್ದು, ವಿಡಿಯೋ ನೋಡದೇ ಇದ್ರೂ ಹೇಳುವಂಥದ್ದು, ಬಂದು ನೋಡಿ, ವಿಡಿಯೋವನ್ನು ನೋಡಿ. ಯಾಕಪ್ಪ ಅಂತಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಹೋದರೆ ಅರ್ಥ ಆಗೋಲ್ಲ. ಈಗ ಗೃಹಲಕ್ಷ್ಮಿ ಹಣ ಬರಬೇಕಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಇದೆ. ಫಸ್ಟ್ ವಿಡಿಯೋವನ್ನು ನೋಡಬೇಕಾಗ್ತದೆ. ನೋಡಿ ಆಮೇಲೆ ನೀವು ನನಗೆ ಕಮೆಂಟ್ ಬಾಕ್ಸಿನ ಕೆಳಗಡೆ ಕಮೆಂಟ್ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಸರ್ಕಾರಕ್ಕೆ ಒಂದು ವಿಚಾರ, ಸರ್ಕಾರಕ್ಕೆ ಇಲ್ಲಿ ಏನಾದರೂ ಗೊತ್ತಾಗಬೇಕು, ನಿಮ್ಮ 2,000 ರೂಪಾಯಿ ಹಣ ಬರಬೇಕು, 4,000 ರೂಪಾಯಿ ಹಣ ಬರಬೇಕು, 6,000 ರೂಪಾಯಿ ಹಣವನ್ನು ನೀವು ಪಡ್ಕೊಳ್ಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ನೀವು ಮಾಡಬೇಕಾಗಿರುವಂಥದ್ದು ಸಿಂಪಲ್. ಇಲ್ಲಿ ಏನು ದೊಡ್ಡ ವಿಚಾರವೇ ಇಲ್ಲ. ನಾನು ಹೇಳ್ತೀನಲ್ಲ, ಸಿಂಪಲ್. ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಒಂದು ಬಾರಿ ನಿಮ್ಮೊಂದು ಫೋನ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ಬಾರಿ ಇಲ್ಲಿ ನೀವು ಏನಿಲ್ಲ ಅಂತಂದು ಸಿಂಪಲಾಗಿ ಏನಪ್ಪ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಂಪಲ್ಲಾಗಿ ನೀವು ಬಂದುಬಿಟ್ಟು ನಮ್ಮ ಒಂದು ಚಾನಲ್ಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದು ಸರ್ಕಾರಕ್ಕೆ ಆಲ್ರೆಡಿ ತಲುಪುವಂಥದ್ದು ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿದೆ. ಆ್ಯಂಡ್ ಗೊತ್ತಿಲ್ಲದೆ ಇದ್ದರೂ ಟೆನ್ಷನ್ ಆಗುವಂಥದ್ದಿಲ್ಲ. ಆಲ್ಮೋಸ್ಟ್ ಸರ್ಕಾರಕ್ಕೆ ತಲುಪುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಅಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಲ್ಮೋಸ್ಟ್ ತುಂಬ ಜನರಿಗೆ ಹಣ ಜಮೆ ಆಗಿರಲಿಲ್ಲ. ಆ್ಯಂಡ್ ಅಂಥವರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋವನ್ನು ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾಗ್ತದೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ DBT ಮುಖಾಂತರ DBT ಮುಖಾಂತರ ಇಲ್ಲಿ ಸರ್ಕಾರ ಇಲ್ಲಿ ಈಗ ಹಣ ಹಾಕಲಿಕ್ಕೆ ಮುಂದೆ ಆಗ್ತಾ ಇದೆ. ಆ ಒಂದು DBT ಮುಖಾಂತರ ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಆಗ್ತಾ ಇದ್ದೀರಾ, ಅದನ್ನು ನೀವು ಖಂಡಿತವಾಗ್ಲೂ ಎಲ್ಲರೂ ಕೂಡ ಅದೇ ರೀತಿ ಹಣವನ್ನು ಪಡ್ಕೊಳ್ಬೇಕಾಗ್ತದೆ. DBT ಮುಖಾಂತರ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ನಾವು DBT ಮುಖಾಂತರ ಹೇಗೆ ಹಣವನ್ನು ಇಲ್ಲಿ ತಗೊಳ್ಳುವಂಥದ್ದು, ಇದನ್ನು ನೋಡಬೇಕಾಗ್ತದೆ. ತುಂಬ ಜನ ಈ DBT ಮುಖಾಂತರ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇದನ್ನು ಮಿಸ್ ಮಾಡಿಬಿಡ್ತೀರಾ. DBT ಮುಖಾಂತರ ಹಣ ಬೇಡ, ಹಾಗೆ ಹೀಗೆ ಅನ್ನುವಂಥದ್ದು. ಮತ್ತು ಒಂದಿಷ್ಟು ಜನರಿಗೆ ಬೇಡ ನಮಗೆ ಹಾಗೆ ಹಾಕಲಿ, ಸರ್ಕಾರ ಸೇಮ್ ಆಗಿ ಹಾಕಲಿ, ಅಡ್ಡಿಲ್ಲ ನಮ್ಗೆ ಅನ್ನುವಂಥದ್ದು ಒಂದಿಷ್ಟು ಜನರದ್ದು. ಅಂದರೆ ಒಬ್ಬೊಬ್ಬರ ಒಂದು ಮೈಂಡ್ ಸೆಟ್ ಒಂದೊಂದು ರೀತಿ ಇರುತ್ತೆ, ಅದು ನಾವು ಹೇಳಲಿಕ್ಕಾಗಲ್ಲ. ಆದರೆ ಇಲ್ಲಿ ಮೇಯ್ನಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಮೆಂಟ್ ಮಾಡಿದರೆ ನಾನು ನಿಮಗೆ ಮೇಯ್ನ್ ಬೆನಿಫಿಟ್ ಹೇಳ್ತೀನಿ. ಕಮೆಂಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗ್ತದೆ ಅನ್ನುವಂಥ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಹಂಚ್ಕೊಳ್ತಾ ಹೋಗ್ತೀನಿ. ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿದೆ, ಆದರೆ ಕೆಲವರಿಗೆ ಗೊತ್ತಿಲ್ಲದಿದ್ದವರಿಗೆ ನಾನು ಹೇಳ್ತೀನಿ ಈಗ. ಆ್ಯಂಡ್ ಕಮೆಂಟ್ ಮಾಡಿದರೆ ಏನಾಗಬಹುದು, ಆ್ಯಂಡ್ ಕಮೆಂಟ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಖಂಡಿತವಾಗ್ಲೂ ತುಂಬ ಬೆನಿಫಿಟ್ ಇದೆಯಾ ಅಂತ ನನಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಕಮೆಂಟ್ ಮಾಡೋದ್ರಿಂದ ಸರ್ಕಾರಕ್ಕೆ ನೀವು ಹೇಳಿರುವಂಥದ್ದು ಸೀದಾ ಹೋಗಿಬಿಡುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಈಗ ನಾನು ಹೇಳ್ತಾ ಇರುವಂಥ ನಿಮ್ಗೆ ಅರ್ಥ ಆಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ಕೆಲವರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಕೆಲವರಿಗೆ ಅಂತಲ್ಲ, ಆಲ್ರೆಡಿ ಎಲ್ರಿಗೂ ಅರ್ಥ ಆಗುತ್ತೆ. ಆ್ಯಂಡ್ ಇಲ್ಲಿ ಸರ್ಕಾರಕ್ಕೆ ಈಗ ನನ್ನ ಒಂದು ಚಾನಲ್ಗೆ ನೀವು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ, ನೀವು ಎಷ್ಟು ಕಮೆಂಟ್ ಮಾಡ್ತೀರಾ ಅಷ್ಟು ಸರ್ಕಾರಕ್ಕೆ ಹೋಗುತ್ತೆ. ಆ್ಯಂಡ್ ಸರ್ಕಾರ ನೋಡುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಹಣ ಹಾಕುತ್ತೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ನಾನು ಅದೇ ಹೇಳ್ತಾ ಇರುವಂಥದ್ದು, ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಅದೇ, ಸಿಂಪಲಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಇಲ್ಲಿ ಸರ್ಕಾರಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ನಾನು ಹೇಳ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪಾನ್ ಕಾರ್ಡ್ ಅಪ್ಡೇಟ್, ಈ ಮೂರನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ ಸಿಗೋಣ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಒಂದಿಷ್ಟು ಜನರಿಗೆ
ಕ್ಯೂರಿಯಾಸಿಟಿ ಇತ್ತು, ಹಣ ಬಂದಿಲ್ಲ, ಹಾಗೆ ಹೀಗೆ ಇನ್ನೊಂದು ಅನ್ನುವಂಥದ್ದು ನಾನು ಹೇಳಿದೆ, ಎಲ್ರಿಗೂ ಎಕ್ಸ್ಪ್ಲನೇಷನ್ ಮಾಡಿದೆ. ಆ್ಯಂಡ್ ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ನಾನು ಹೇಳುವಂಥದ್ದನ್ನು ಆಲ್ರೆಡಿ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ.